ಎಲ್ಲ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ಏನು ಇಷ್ಟು ದಿನಗಳ ಕಾಲ ವೇಟ್ ಮಾಡ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ, ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ. ಕೊನೆಗೂ ರಾಜ್ಯ ಸರ್ಕಾರ ಕಡೆಯಿಂದ ಹಣ ರಿಲೀಸ್ ಆಗಿದೆ. ಹಾಗಾದ್ರೆ ಬನ್ನಿ, ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಲೈವ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅದು ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಪ್ರತಿದಿನ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇದ್ರ, ಬ್ಯಾಂಕ್ ಗಳಿಗೆ ಹೋಗಿ ಕೇಳ್ತಾ ಇದ್ರ, ಆದ್ರೂ ನಿಮ್ಮ ಖಾತೆಗೆ ಹಣ ಬರ್ತಾ ಇಲ್ಲ. ಜನ ಬಹಳಷ್ಟು ಕನ್ಫ್ಯೂಷನ್ ನಲ್ಲಿದ್ದಾರೆ. ನಮಗೆ ಬಂದಿಲ್ವಾ ಅಥವಾ ಬೇರೆಯವರಿಗೆ ಈಗ ಆಲ್ರೆಡಿ ಹಣ ಬಿಡುಗಡೆ ಆಗಿದ್ವಾ ಅಥವಾ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡೋದನ್ನ ಬಂದ್ ಮಾಡಿದ್ಯಾ? ಈ ರೀತಿ ಹಲವಾರು ಪ್ರಶ್ನೆಗಳನ್ನ ಜನರು ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೌದು, ನಿಮ್ಮ ಖಾತೆಗಳಿಗೆ ಈಗ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿದೆ. ಹಾಗಾದ್ರೆ ಎಲ್ಲಿ ಸ್ಟ್ರಕ್ ಆಗಿದೆ? ಯಾಕೆ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇಲ್ಲ? ಯಾವಾಗ ಬರುತ್ತೆ? ಎಷ್ಟು ಕಂತುಗಳ ಹಣ ಒಟ್ಟಿಗೆ ರಿಲೀಸ್ ಮಾಡ್ತಾರೆ? ಎಲ್ಲಾ ಮಾಹಿತಿ, ಹೊಸ ಅಪ್ಡೇಟ್ ಅನ್ನ ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಲೈವ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಒಂದು ಡೀಟೇಲ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಈಗಾಗಲೇ 3 ತಿಂಗಳ ಕಳಿತು. ಹೌದು ಸ್ನೇಹಿತರೆ, 3 ಕಂತುಗಳ ಹಣ ಒಟ್ಟಿಗೆ 6,000 ಹಣ ಬರಬೇಕು ಗೃಹಲಕ್ಷ್ಮಿಯರಿಗೆ. ಈಗ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಪ್ರತಿ ತಿಂಗಳ 2,000 ರೂಪಾಯಿ ಹಣ ಬಂದ್ರೆ ಬಡವರಿಗೆ ಏನಿದೆ ಬಹಳಷ್ಟು ಅನುಕೂಲ ಆಗುತ್ತೆ. ಒಂದು ಕಡೆಗೆ ಉಚಿತ ಅಕ್ಕಿ ಹಣನೂ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ. ಜನ ಏನಪ್ಪಾ ಅಂತಂದ್ರೆ, ಈಗ ಈ ಸರ್ಕಾರದ ಸವಸನೆ ಬೇಡ, ಬಂದ್ ಮಾಡಿದ್ರೆ ಮಾಡ್ಲಿ, ಇನ್ನೊಂದ್ಸಲ ನಾವು ಇವ್ರಿಗೆ ಓಟ್ ಅನ್ನ ಹಾಕೋದಿಲ್ಲ ಅಂತ ಸ್ವಲ್ಪ ಡಿಸೈಡ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಅದಕ್ಕೆ ಈಗ ಏನಪ್ಪಾ, ರಾಜ್ಯ ಸರ್ಕಾರ ತಲೆ ಕೆಡಿಸ್ಕೊಂಡು ಈಗ ಹಣವನ್ನ ಫೈನಲ್ ಆಗಿ ರಿಲೀಸ್ ಮಾಡಿದೆ. ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ. ಈಗ ಎಷ್ಟು ಕಂತುಗಳ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇದೆ, ಎಲ್ಲಿದೆ ಹಣ, ಯಾಕೆ ಇನ್ನೂ ಬಂದಿಲ್ಲ, ಸ್ವಲ್ಪ ಯಾಕೆ ಲೇಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲಾ ಡೀಟೇಲ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಬಹಳಷ್ಟು ತಲೆನೋವಾಗಿದೆ. ನಿಮಗೆ ಗೊತ್ತಿರಬಹುದು, ಯಾಕಂದ್ರೆ ಸರಿಯಾದ ರೀತಿಯಲ್ಲಿ ಹಣ ಬಂದ್ರೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ. ಇಲ್ಲಿ 1 ತಿಂಗಳಲ್ಲಂದ್ರೆ 2ನೇ ತಿಂಗಳಿಗಾಗ್ಲಿ ಹಣ ಡಬಲ್ ಆಗ್ಲಿ ಕೊಡ್ಲಿ ಅಥವಾ ಒಂದು ಕಂತಿಂದಾಗ್ಲಿ ಕೊಡ್ಲಿ, ಇದನ್ನ ರನ್ನಿಂಗ್ ಮಾಡ್ತಾ ಇದ್ರೆ ಏನ್ ಅನ್ಸೋದಿಲ್ಲ. ಈಗ ಇದ್ದಕ್ಕಿದ್ದಂತೆ 3 ತಿಂಗಳಿಂದ ಹಣ ಬಂದಿಲ್ಲ ಅಂದ್ರೆ ಜನರಿಗೆ ಸ್ವಲ್ಪ ಡೌಟ್ ಆಗುತ್ತೆ. ಇದು ನಿಮಗೆ ಗೊತ್ತಿರುವಂತ ವಿಚಾರ. ಈಗ ಏನಪ್ಪಾ ಅಂತಂದ್ರೆ, ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಪ್ರಕಾರ ನಿಮ್ಮ ಖಾತೆಗಳಿಗೆ ಹಣ ಬರೋದಕ್ಕೆ ಎಲ್ಲಾ ಸಿದ್ಧತೆ ರೆಡಿ ಆಗಿದೆ. ಹೌದು ಸ್ನೇಹಿತರೆ, ಈಗಾಗಲೇ ಸ್ವಲ್ಪ ಜನಗಳಿಗೆ 16ನೇ ಕಂತಿನ ಹಣ ಬಂದಿರೋದು ನಿಜ, ಮತ್ತೆ ಅದನ್ನ ಬಂದ್ ಮಾಡಿರೋದು ನಿಜ, ಮತ್ತೆ ಈಗ ಹಣ ಬಿಡುಗಡೆ ಮಾಡೋಕೆ ಸಿದ್ಧತೆಯನ್ನ ಮಾಡಿರೋದು ಕೂಡ ನಿಜ. ಸೊ ಹಾಗಾದ್ರೆ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಂದು ಲೈವ್ ಆದಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ಈಗ ಪ್ರತಿಯೊಬ್ರು ಹಣ ಯಾವಾಗ ಬರುತ್ತೆ, ಯಾಕೆ ಬಂದಿಲ್ಲ, ಮತ್ತೆ ಎಷ್ಟು ಕಂತುಗಳ ಹಣ ಒಟ್ಟಿಗೆ ರಿಲೀಸ್ ಮಾಡ್ತಾರ, ಎಷ್ಟು ಹಣ ರಿಲೀಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಲೈವ್ ಆದಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ನಿಮ್ಗೆ ಇಲ್ಲಿ ಲೈವ್ ಆಗಿ ತೋರಿಸ್ಕೊಡ್ತಾ ಇದೀನಿ. ಗೃಹಲಕ್ಷ್ಮಿ ಈ ತಾಲೂಕ್ ಪಂಚಾಯತ್ ಮುಖಾಂತರ ಹಾಕೋದ್ರಿಂದ ಒಂದ್ ಸ್ವಲ್ಪ ಡಿಲೇ ಆಗಿದೆ. ಈಗಾಗಲೇ 4 ತಾಲೂಕ್ ಪಂಚಾಯತ್, ಬೆಂಗಳೂರು ರೂರಲ್, ಅರ್ಬನ್, ಅರ್ಬನ್ ರೂರಲ್, ಅಲ್ಲಿ ಸೈಡ್ ದಿಂದಾನೆ ಒಂದ್ 4 ತಾಲೂಕ್ ಪಂಚಾಯತಿ ಹಾಕಿ ಆಮೇಲೆ ಮತ್ತೆ ನಮ್ಮ ಇಲಾಖೆಗೆ ದುಡ್ಡು ಬರುತ್ತೆ. ಸೇಮ್ ಪ್ರೊಸೀಜರು. ಬಟ್ ತಾಲೂಕ್ ಪಂಚಾಯತಿಗೆ ಹೋಗಿ ಅಲ್ಲಿಂದ ನಮ್ಮ ಇಲಾಖೆಗೆ ದುಡ್ಡು ಬಂದು ಡಿಡಿಗಳ ಮುಖಾಂತರ ಮುಂಚೆ ಯಾವ್ದಿತ್ತು ಅದೇ ಪ್ರೊಸೀಜರು, ಅದ್ರಲ್ಲಿ ಯಾವ ಪ್ರೊಸೀಜರು ಚೇಂಜ್ ಇಲ್ಲ. ಒಂದೇನು ಅಂದ್ರೆ ತಾಲೂಕ್ ಪಂಚಾಯತಿಗೆ ಹೋಗಿ ನಮ್ಮ ಇಲಾಖೆಗೆ ಬರ್ತದೆ, ಸೇಮ್ ಅದೇ ಮತ್ತೆ ನಮ್ಮ ಇಲಾಖೆಯಿಂದ ಗೃಹಲಕ್ಷ್ಮಿ ದುಡ್ಡು. 3 ತಿಂಗಳು ಆಗಲ್ಲ, ದುಡ್ಡು ಬಂದು 15 ದಿನ ಆಯ್ತು. ನಮ್ಮ ಹತ್ರ ದುಡ್ಡು, ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ದುಡ್ಡು ಬಂದು 15 ದಿನ ಆಯ್ತು. ತಾಲೂಕ್ ಪಂಚಾಯತಿಂದ ನಮ್ಗೆ ಬರೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿದೆ. ಹೊಸದಾಗಿ ಅಂದಿದ್ದಕ್ಕೆ ಸ್ವಲ್ಪ ಡಿಲೇ ಆಗಿರ್ಬೋದು, ಬಟ್ ಮುಂದಿನ ತಿಂಗಳಿಗೆಲ್ಲ ಮತ್ತೆ ಸರಿ. ನೋಡಿದ್ರಲ್ಲ ಸ್ನೇಹಿತರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಂದು ಲೈವ್ ಆದಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಕೊನೆಗೂ ರಾಜ್ಯ ಸರ್ಕಾರ ಏನಿದೆ ಸ್ವಲ್ಪ ಹಣ ಬಿಡುಗಡೆ ಮಾಡುವಲ್ಲಿ ವ್ಯವಸ್ಥೆಯನ್ನ ಚೇಂಜ್ ಮಾಡಿದೆ. ಯಾಕಂದ್ರೆ ತಾಲೂಕ್ ಪಂಚಾಯತ್ಗಳಲ್ಲಿ ಹಣ ಬಂದಿದೆ ಅಂತ ಆಲ್ರೆಡಿ, ಅಲ್ಲಿಂದ ಈಗ ನೇರವಾಗಿ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ. ಅಲ್ಲಿಂದ ನೇರವಾಗಿ ಬ್ಯಾಂಕ್ಗಳಿಂದ ನೇರವಾಗಿ ನಿಮ್ಮ ಖಾತೆಗಳಿಗೆ ಬರುತ್ತೆ. ಸೊ ಇಲ್ಲಿ ಯಾವುದೇ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಏನು ಪ್ರತಿ ತಿಂಗಳ ಹಣ ಬರ್ತಾ ಇತ್ತು ಅದೇ ರೀತಿಯಾಗಿ ಬರುತ್ತೆ. ಒಂದು ದಿನ ಲೇಟ್ ಆಗ್ಬೋದು ಮೇ ಬಿ ನಿಮಗೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವ ಪ್ರಕಾರ ಇನ್ನು 1 ತಿಂಗಳ ಒಳಗಡೆಗಾಗಿ ಇದೆಲ್ಲ ಕರೆಕ್ಟ್ ಆಗಿ ಸೆಟ್ರೇಟ್ ಆಗುತ್ತೆ. ಇನ್ ಮುಂದೆ ಪ್ರತಿ ತಿಂಗಳ ನೇರವಾಗಿ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ನೀವು ಜಸ್ಟ್ ವೇಟ್ ಮಾಡ್ತಾ ಇರಿ. ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಹೊಸ ಅಪ್ಡೇಟ್ ಗಳನ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಸೊ ಯಾಕಂದ್ರೆ ಗೃಹಲಕ್ಷ್ಮಿಯರು ಇಷ್ಟು ದಿನಗಳ ಕಾಲ ವೇಟ್ ಮಾಡಿದ್ರ, ಇನ್ನು ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ. ನಿಮ್ಮ ಖಾತೆಗಳಿಗೆ ಖಂಡಿತ 3 ಕಂತುಗಳ ಹಣ ನಿಮಗೆ ಒಟ್ಟಿಗೆ ರಿಲೀಸ್ ಆಗುವಂತ ಸಾಧ್ಯತೆ ಇದೆ.